ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅಂದರೆ ನಿಮ್ಮ ನಕಾರಾತ್ಮಕ ಶಕ್ತಿನ ಇವತ್ತಿನ ದಿವಸ ಅಂದರೆ ಮಹಾಲಯ ಅಮಾವಾಸ್ಯೆ ದಿವಸ ಯಾವ ರೀತಿ ಹೋಗ್ಲಾಡಿಸ್ಕೋಬಹುದು, ಒಳ್ಳೆ ದಿನಗಳನ್ನ ಯಾವ ರೀತಿ ವೆಲ್ಕಮ್ ಮಾಡಬಹುದು, ನಮ್ಮ ಮೇಲೆ ಯಾವ್ದಾರೆ ಕೆಟ್ಟ ಪ್ರಭಾವಗಳಿದ್ದರೆ ಅದನ್ನು ಅಳಿಸ್ಕೊಂಡು ಒಳ್ಳೆ ದಿನಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಈ ಒಂದು ಪ್ರಕ್ರಿಯೆಯಿಂದ ನಾನು ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದೇನಪ್ಪ ಅಂದರೆ ಇವತ್ತಿನ ವಿಶೇಷ ಎಲ್ಲರಿಗೂ ಗೊತ್ತಿರೋದೆ ಮಹಾಲಯ ಅಮಾವಾಸ್ಯೆ ದಿವಸ ಅಂದರೆ ಪಿತೃಪಕ್ಷಗಳು ಭಾದ್ರಪದ ಮಾಸ ಪಿತೃಪಕ್ಷ ಕೊನೆ ದಿವಸ ಇವತ್ತು. ಸೊ ಹಾಗಾಗಿ ಇವತ್ತಿನ ದಿವಸ ಪಿಂಡ ಪ್ರದಾನ ಮಾಡೋರು ಯಾರಾದರೂ ಇದ್ದರೂ ಅದು ಮಾಡಿಕೊಂಡಿರ್ತಾರೆ. ಖಂಡಿತ ಮಾಡದೇ ಇರೋರು ಅಂದರೆ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ಲಿಕ್ಕೆ ಆಗದೇ ಇರೋ ಅಂಥವರು ನಾನು ಹೇಳೋ ಒಂದು ಈ ಸಣ್ಣ ಟಿಪ್ ಮಾಡೋದ್ರಿಂದ ನಿಮ್ಮ ಪಿತೃದೋಷವನ್ನು ಕಳ್ಕೊಂಡು ಒಳ್ಳೆ ರೀತಿ ಪಿತೃಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ಇವತ್ತು ಮಾಡ್ಕೋಬೇಕಾಗಿರೋ ಈ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಅಂದರೆ ತುಂಬ ಸಂತೋಷ. ಪಿತೃಗಳಿಗೆ ಇವತ್ತಿನ ದಿವಸ ಪಿಂಡ ತರ್ಪಣೆ ಮಾಡಿರೋದು, ಅವರ ಒಂದು ಆಶೀರ್ವಾದನೆ ಪಡೆದಿರೋದು ಇದೆಲ್ಲ ಒಳ್ಳೆ ಕಾರ್ಯ. ಇವತ್ತಿನ ದಿವಸ ಆದಷ್ಟು ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಟ್ರೈ ಮಾಡಬೇಕು ಎಲ್ಲರೂ. ಆಗದೇ ಇರೋ ಪಕ್ಷಕ್ಕೆ ಅಂದರೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಥವಾ ಹಣಕಾಸು ಇರೋದಿಲ್ಲ, ಈ ಒಂದು ಕ್ರಿಯೆಯನ್ನು ಈ ಒಂದು ಕೆಲಸವನ್ನು ಮಾಡಲೋದಕ್ಕೆ ಇವತ್ತಿನ ದಿವಸ ನಮಗೆ ಆಗ್ತಾ ಇಲ್ಲ, ಅಥವಾ ತಿಥಿ ಅನ್ನೋದನ್ನು ಮಾಡೋದು ಕೆಲವರಿಗೆ ಅಭ್ಯಾಸ ಇರುತ್ತೆ. ಆ ಒಂದು ದಿವಸ ಮಾಡಿದರೂ ಸಹ ಈ ಒಂದು ದೋಷವನ್ನು ಕಳ್ಕೊಳ್ಳೋದು ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ತಿಥಿಗಳನ್ನು ಮಾಡ್ಲಿಕ್ಕಾಗಿಲ್ಲ, ಪಿಂಡ ತರ್ಪಣೆ ಮಾಡ್ಲಿಕ್ಕಾಗಿಲ್ಲ, ಎಸ್ಪೆಷಲಿ ಪಿತೃಪಕ್ಷಗಳಲ್ಲಿ ನಾವೊಂದು ಈ ಪ್ರಕ್ರಿಯೆಯನ್ನು ಮಾಡ್ಕೊಂಡು ಬರ್ತಿದ್ವಿ ಇಷ್ಟು ವರ್ಷ, ಆದರೆ ಇವತ್ತು ಮಾಡ್ಲಿಕ್ಕಾಗಿಲ್ಲ. ಎಷ್ಟೋ ವರ್ಷಗಳಿಂದ ಮಾಡ್ತಾ ಇರೋರು ಸಹ ಈ ಒಂದು ಸಣ್ಣ ನಿಯಮವನ್ನು ಮಾಡಬಹುದು. ಇವತ್ತಿನ ದಿವಸ ಮಾಡ್ಲಿಕ್ಕಾಗದೇ ಇರೋರು ಸಹ ಮಾಡ್ಬೋದು. ಈ ಒಂದು ಸಣ್ಣ ಟಿಪ್ ನೀವು ಫಾಲೋ ಮಾಡ್ಬೋದು. ಅಥವಾ ನಾವು ಎಂದೂ ಮಾಡಲಿಲ್ಲ, ಇದ್ರ ಬಗ್ಗೆ ನಮ್ಗೆ ಅವಗಾಹನೆ ಗೊತ್ತಿಲ್ಲ, ವಿಧಿವಿಧಾನ ಗೊತ್ತಿಲ್ಲ, ಮಾಡಲಿಕ್ಕೆ ನಮಗೆ ಮಂತ್ರಗಳು ಗೊತ್ತಿಲ್ಲ, ಆ ಆಚರಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮಗೆ ಗೊತ್ತಿಲ್ಲ ಅನ್ನೋರು ಸಹ ಈ ಒಂದು ಸಣ್ಣ ಟಿಪ್ ನಾನು ಹೇಳೋ ಒಂದು ಈ ಟಿಪ್ನ ನೀವು ಇವತ್ತಿನ ದಿವಸ ಮಾಡಿದ್ರೆ ಪಿತೃಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಅವರು ನೀವು ಮಾಡಿರೋ ಒಂದು ಗೊತ್ತಿಲ್ದಿರ ಮಾಡಿರೋ ಒಂದು ಸಣ್ಣ ತಪ್ಪು, ಸಣ್ಣ ಒಂದು ಚಿಕ್ಕ ಪುಟ್ಟ ಕೆಲಸಗಳೇನಿರ್ತದೆ ಅಂದರೂ ನೀವು ತಿಳಿದಿರ ಮಾಡದಿರೋ ಒಂದು ತಪ್ಪುಗಳನ್ನ ಅವರು ಇವತ್ತು ಕ್ಷಮೆ ಮಾಡ್ತಾರೆ. ಕ್ಷಮೆ ನೀವು ಬೇಡಬೇಕು ಅವರೊಂದಿಗೆ. ಅದು ಯಾವ ರೀತಿ ಅನ್ನೋದು ನಾನು ಇಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದೆಲ್ಲ ತುಂಬ ಸಣ್ಣ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಅವೈಲೇಬಲ್ ಇರುತ್ತೆ. ನೀವು ಇದಕ್ಕೋಸ್ಕರ ದುಡ್ಡು ಜಾಸ್ತಿ ಖರ್ಚು ಮಾಡೋಷ್ಟಿಲ್ಲ. ಇವತ್ತಿನ ಸಾಯಂಕಾಲ ಮಾಡ್ಕೊಳ್ಳೋದ್ರಿಂದ ನಿಮಗಿನ್ನೂ ಟೈಮ್ ಇದೆ. ನಮಗೆ ಈ ಅಮಾವಾಸ್ಯೆ, ಈ ಮಹಾಲಯ ಅಮಾವಾಸ್ಯೆ ಇವತ್ತಿನ ಇಡೀ ದಿನ ಇರೋದ್ರಿಂದ ನಿಮಗೆ ಸಾಯಂಕಾಲ ಈ ಒಂದು ಪ್ರಕ್ರಿಯೆ ಮಾಡ್ಕೊಳ್ಳೋಕೆ ನಾನು ಹೇಳ್ತಿದ್ದೀನಲ್ವ, ಹಾಗಾಗಿ ಇನ್ನೂ ಟೈಮ್ ಇದೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಅವೈಲೇಬಲ್ ಇದ್ದೇ ಇರ್ತದೆ. ನೀವು ₹1 ಏನೂ ಖರ್ಚು ಮಾಡೋಷ್ಟಿಲ್ಲ ಇದಕ್ಕೆ. ಹಾಗಾಗಿ ನಿರಾಳವಾಗಿ ಒಳ್ಳೆಯ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರಲ್ಲಿ ಪಿತೃಗಳ ಹತ್ರ ನೀವು ಇವತ್ತು ಪ್ರಾರ್ಥನೆ ಮಾಡಬೇಕಾಗಿರೋದು. ಹಾಗಾಗಿ ಈ ಒಂದು ಪ್ರಕ್ರಿಯೆ ಲೇಟ್ ಮಾಡದೆ ವಿಷಯಕ್ಕೆ ಹೊಟ್ಟೋಗೋಣ. ವಿಷಯ ಒಳಗೆ ಹೋಗೋಕ್ಕೆ ಮೊದಲಿಗೆ ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ಜನಕ್ಕೆ ನಮ್ಮ ವೀಡಿಯೋಸ್ನ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಒಳ್ಳೆ ಸುದ್ದಿಗಳನ್ನ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಒಳ್ಳೆ ವೀಡಿಯೋಸ್ನ ನಿಮ್ಮ ಮುಂದಿಗೆ ತರ್ತಿದ್ದೀನಿ. ಹಾಗಾಗಿ ಚಾನಲ್ನ ಸ್ಕಿಪ್ ಮಾಡದೆ ವೀಡಿಯೋಸ್ನ ಫುಲ್ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯೋಕ್ಕೆ ಹೋಗಬೇಡಿ. ನಾ ಹೇಳೋ ಒಂದು ವಿಷಯವನ್ನು ಪೂರ್ತಿ ಕೇಳಿಸ್ಕೊಂಡ್ರೆ ಮಾತ್ರ ಪರಿಹಾರ ಹೇಗೆ ಮಾಡ್ಕೋಬೇಕು, ಯಾವ ರೀತಿ ಮಾಡಿಕೊಂಡ್ರೆ ನಿಮಗೆ ಧನಾಗಮನ ಆಗಿ ಯಥೇಚ್ಛವಾಗಿ ಆಗುತ್ತೆ, ವೃದ್ಧಿ ಮಾಡ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಲಿಕ್ಕೆ ಟ್ರೈ ಮಾಡಿ. ಇವತ್ತು ಸಂಜೆವರೆಗೂ ನಿಮಗೆ ಟೈಮ್ ಇದೆ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ನಾನು ಹೇಳ್ತಿರೋದನ್ನು ಆ್ಯಸ್ ಇಟ್ ಈಸ್ ಮಾಡಲಿಕ್ಕೆ ನೋಡಿ. ಇಲ್ಲಿ ಯಾವುದೇ ಪೂಜಾ ವಿಧಾನ ನಾನು ಹೇಳ್ತಿಲ್ಲ, ಸಣ್ಣ ಪ್ರಕ್ರಿಯೆ ಇದು. ತುಂಬ ಸಣ್ಣ ಒಂದು ಟಿಪ್ ನಿಮ್ಮೊಂದಿಗೆ ಹಂಚ್ಕೊತಿದ್ದೀನಿ. ಅದಕ್ಕೆ ಬೇಕಾಗಿರೋದೆಲ್ಲ ಒಂದು ಬೌಲಿಗೆ ಒಂದು ಅಕ್ಕಿಯನ್ನು ತಗೋಬೇಕು ನೀವು. ಬೌಲಿಗೆ ಅದು ಹಿತ್ತಾಳೆ ಬೌಲ್ ಆಗ್ಬೋದು, ತಾಮ್ರದ ಬೌಲ್ ಆಗ್ಬೋದು, ಸ್ಟೀಲ್ ಬೌಲ್ ಬೇಕಿದ್ದರೂ ಆಗ್ಬೋದು, ಗಾಜಿಂದು ಬೇಡ. ಯಾಕಂದರೆ ಇದು ನಕಾರಾತ್ಮಕ ಶಕ್ತಿನ ನಾವು ಹೋಗ್ಲಾಡ್ಸೋಕ್ಕೆ, ಜೊತೆಗೆ ಪಿತೃಗಳ ಹತ್ರ ಆಶೀರ್ವಾದ ಪಡೆಯೋದಕ್ಕೆ ಕೇಳ್ತಿದ್ದೀವಿ. ಹಿತ್ತಾಳೆ ತಾಮ್ರದ ಬೌಲ್ ಆದರೂ ಪರವಾಗಿಲ್ಲ ತಗೊಂಡು ಅದರ ತುಂಬ ಅಕ್ಕಿನ ಹಾಕಿ, ನಾವು ಅಡುಗೆಗೆ ಬಳಸ್ತೀವಲ್ಲ ಅಂಥ ಅಕ್ಕಿನ ತಗೊಳ್ಳಿ. ಆ ಬಟ್ಲು ತುಂಬ ಹಾಕ್ಬಿಟ್ಟು, ಇದು ಮನೆ ಮುಂದಗಡೆ ಮಾಡಬೇಕು, ಮನೆಯಲ್ಲಿ ಮಾಡಬಾರ್ದು. ಈ ಒಂದು ಪ್ರಕ್ರಿಯೆಯನ್ನು ನೆನ್ಪಿಟ್ಕೊಳ್ಳಿ. 2 ಲವಂಗವನ್ನು ತಗೋಬೇಕು. 2 ಲವಂಗವನ್ನು ತಗೊಂಡು ಅದ್ರ ಮೇಲೆ ಅಕ್ಕಿ ಮೇಲೆ ಇಟ್ಬಿಡಿ. ಆಮೇಲೆ ಗಡ್ಡೆ ಕರ್ಪೂರ ತಗೊಳ್ಳಿ. ನೀವು ಪಚ್ಚೆ ಕರ್ಪೂರ ನಿಮ್ಮ ಹತ್ರ ಇದ್ದರೂ ಪರವಾಗಿಲ್ಲ, ಇಲ್ಲದೇ ಇದ್ದರೂ ಗಡ್ಡೆ ಕರ್ಪೂರ ತಗೊಳ್ಳಿ. ಅಥವಾ ಅದೂ ಇಲ್ಲ ಅಂದರೆ 2 ಕರ್ಪೂರದ ಬಿಳ್ಳೆಗಳನ್ನ ತಗೊಳ್ಳಿ. ಈ 2 ಕರ್ಪೂರ ಬಿಳ್ಳೆಗಳನ್ನ ಅದ್ರ ಮೇಲೆ ಇಟ್ಬಿಟ್ಟು ಅಂಟಿಸಿ. ಈ ದೀಪ ಉರಿತಾ ಇರ್ತದೆ.
ಇದು ಮನೆ ಆಚೆ ಕಡೆ ಮಾಡಬೇಕು, ಮನೆ ಮುಂದೆ ಮಾಡಬೇಕು. ನೀವು ಮನೆ ಒಳಗಡೆ ಮಾಡ್ಲಂಗಿಲ್ಲ. ನಾವು ಎಂಟ್ರೆನ್ಸ್ ಬಾಗಿಲಿರುತ್ತಲ್ಲ ಅದು ಮುಂದ್ಗಡೆ ಬೇಕಾದ್ರೆ ಮಾಡಿ, ಅಲ್ಲಿ ಇಟ್ಬಿಟ್ಟು ಬೌಲ್ನ ಅಂಟಿಸಿ. ಇದು ಉರಿಯೋಷ್ಟು ಟೈಮು ನೀವೇನು ಹೇಳ್ಕೊಬೇಕಂದ್ರೆ ನಮಗಿರೋ ಕೆಟ್ಟ ಗಳಿಗೆಗಳೆಲ್ಲ ಹೋಗಬೇಕು. ಜೊತೆಗೆ ಪಿತೃಗಳು, ನಿಮ್ಮ ವಂಶಗಳು, ಅವರ ಹೆಸರುಗಳು ಏನು ನಿಮ್ಗೆ ಗೊತ್ತಿದ್ರೆ, ಅಂದರೆ ತೀರ್ಕೊಂಡಿರ್ತಾರಲ್ಲ ಪಿತೃಗಳು, ಅವರ ಹೆಸರುಗಳು ಹೇಳಿಕೊಂಡು ನಿಮ್ಮ ಒಂದು ವಂಶಗೆ ಸೇರ್ಪಡಿರೋರೆ ನಾವು, ನಿಮ್ಮ ಒಂದು ಕರುಣಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಇರಬೇಕು, ನಮ್ಮ ವಂಶ ವೃದ್ಧಿ ಅನ್ನೋದು ಚೆನ್ನಾಗಿರಬೇಕು, ಆ ನಕಾರಾತ್ಮಕ ಶಕ್ತಿ ಎಲ್ಲ ಹೋಗ್ಬೇಕಂದ್ರೆ ನಿಮ್ಮಿಂದ ನಮಗೆ ಆಶೀರ್ವಾದ ಬೇಕು. ನಮ್ಮ ಈ ಒಂದು ಜೀವನದಲ್ಲಿ ಗೊತ್ತಿದ್ದು ಗೊತ್ತಿಲ್ದಿರ ನಿಮ್ಮ ವಿಷಯಗಳಲ್ಲಿ ಏನಾರ ಒಂದು ಸಣ್ಣ ಚಿಕ್ಕ ಪುಟ್ಟ ತಪ್ಪುಗಳು ಮಾಡಿದರೆ ನಮ್ಮಲ್ಲಿ ಕ್ಷಮೆ ಇರಲಿ, ನಮ್ಮನ್ನು ಕ್ಷಮಿಸಿ. ಇವಾಗ ನಾನು ಈ ಒಂದು ಪ್ರಕ್ರಿಯೆಯನ್ನು ಮಾಡ್ಲಿಕ್ಕಾಗಿಲ್ಲ, ನಿಮಗೆ ತರ್ಪಣೆ ಬಿಡ್ಲಿಕ್ಕಾಗಿಲ್ಲ, ಹಾಗಾಗಿ ನನ್ನ ಶಕ್ತ್ಯಾನುಸಾರ ಈ ರೀತಿ ಮಾಡ್ತಿದ್ದೀನಿ. ನೀವು ಒಳ್ಳೆಯದಾಗಿ ಚೆನ್ನಾಗಿ ಮಾಡಿದರೆ ಅದನ್ನು ಬೇಕಾದ್ರೆ ಹೇಳ್ಕೊಳ್ಳಿ, ಅಚ್ಚುಕಟ್ಟಾಗಿ ಈ ನಿಯಮವನ್ನು ಮುಗಿಸಿದ್ದೀನಿ, ಹಾಗಾಗಿ ಇದನ್ನು ಸ್ವೀಕರಣೆ ಮಾಡಿ. ಪಿತೃಪಕ್ಷನ ನಾನು ಮಾಡಿದ್ದೀನಿ. ನಿಮ್ಮಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ನಮ್ಮ ಒಂದು ವಂಶ ಚೆನ್ನಾಗಿರಬೇಕು, ಚೆನ್ನಾಗಿ ವೃದ್ಧಿ ಆಗಬೇಕು, ನಕಾರಾತ್ಮಕ ಶಕ್ತಿಯೆಲ್ಲ ಹೋಗಬೇಕು, ನಿಮ್ಮಿಂದ ನನಗೆ ಆಶೀರ್ವಾದ ಬೇಕು ಅಂತ ಇಷ್ಟನ್ನೇ ಬೇಡ್ಕೊಳ್ಳಿ. ಅವರಿಂದ ಆಶೀರ್ವಾದವನ್ನು ಬಯಸಿ. ನನಗೆ ಮಾಡ್ಲಿಕ್ಕಾಗಿಲ್ಲ ಅಂದರೆ ಅದನ್ನು ಬೇಕಾದ್ರೆ ಹೇಳ್ಕೊಳ್ಳಿ, ನನಗೆ ಈ ವರ್ಷ ಮಾಡ್ಲಿಕ್ಕಾಗಿಲ್ಲ ಅಥವಾ ಈ ಒಂದು ಪ್ರಕ್ರಿಯೆ ನನಗೆ ಮಾಡೋ ವಿಧಾನ ಗೊತ್ತಿಲ್ಲ, ಹಾಗಾಗಿ ಸರಳತೆಯಿಂದ ನಿಮ್ಮಲ್ಲಿ ಕ್ಷಮೆ ಕೇಳ್ತಿದ್ದೀನಿ, ಈ ರೀತಿ ಮಾಡ್ತಿದ್ದೀನಿ, ನನಗೆ ಆಶೀರ್ವಾದ ಕೊಡಿ, ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಬೇಕು, ನೀವು ನಮ್ಮ ಮೇಲೆ ಯಾವುದೇ ರೀತಿ ಕೋಪಿಸ್ಕೊಂಡಿರ ನಿಮ್ಮ ಆಶೀರ್ವಾದವನ್ನು ಕೊಡಿ ಅಂತ ಪಿತೃಗಳ ಹತ್ರ ಅವ್ರ ಹೆಸ್ರುಗಳು ಗೊತ್ತಿದ್ರೆ ಹೆಸ್ರುಗಳನ್ನ ಹೇಳ್ಕೊತ ಸ್ಮರಣೆ ಮಾಡಿ ಕ್ಷಮೆ ಕೇಳಿ ಆಶೀರ್ವಾದವನ್ನು ಪಡೆಯಿರಿ ಅವರಿಂದ. ಈ ರೀತಿ ಮಾಡಬೇಕು. ಈಗ ಎಲ್ಲರಿಗೂ ಡೌಟ್ ಬಂದಿರ್ಬೋದು, ಈ ದೀಪ ಉರಿಯೋದು ಅಷ್ಟು ಟೈಮು ಇದನ್ನೇ ಬೇಡ್ಕೊಬೇಕು. ನೀವು ದೀಪ ಉರಿತು, ದೀಪ ಬೆಳಗಿಸಿ ಆಯಿತು, ನಮ್ಮ ಇಚ್ಛೆಗಳನ್ನ ಕೇಳ್ಕೊಂಡ್ವಿ, ಧನಾಗಮನ ಬೇಕು ಅಂತ ಬೇಡ್ಕೊಂಡ್ವಿ, ಪಿತೃಗಳ ಹತ್ರ ಆಶೀರ್ವಾದ ಪಡೆದ್ವಿ, ಇದೆಲ್ಲ ಮುಗಿದ್ಮೇಲೆ ಈ ಅಕ್ಕಿಯನ್ನು ಏನು ಮಾಡಬೇಕು ಈಗ ಡೌಟ್ ಬಂದಿರ್ಬೋದು. ಯಾಕಂದರೆ ಅಲ್ಲಿ ನಾವು ಕರ್ಪೂರ ದೊಡ್ಡದಕ್ಕಾಗಿ ತಗೊಂಡಿರ್ತೀವಲ್ಲ, ಅದು ಉರಿದು ಆ ಲವಂಗ ಆದರೂ ಸುಟ್ಟೋಗಿರುತ್ತೆ, ಕರ್ಪೂರ ಭಸ್ಮ ಆಗೋಗಿರುತ್ತೆ, ಆದರೆ ಅಕ್ಕಿ ಉಳ್ಕೊಂಡಿರುತ್ತೆ. ಈ ಬೌಲ್ ಅಕ್ಕಿನ ಏನು ಮಾಡಬೇಕು, ಹರಿಯೋ ಅಂಥ ನೀರು, ಎಲ್ಲರೇ ನಿಮ್ಮ ಮನೆ ಅಕ್ಕಪಕ್ಕ ನೀರು ಹರಿಯೋ ಜಾಗ ಇದ್ದರೆ ಅದರಲ್ಲಿ ಹಾಕ್ಬಿಡಿ ಆ ಅಕ್ಕಿಯನ್ನು. ಬೌಲ್ನ ತೊಳೆದ್ಬಿಟ್ಟು ನೀವು ಯಥಾವಿಧಿ ನಿಮಗೆ ಏನಕ್ಕಾರೆ ಯೂಸ್ ಮಾಡ್ಕೋಬೋದು. ಅಥವಾ ನಮಗೆ ನೀರು ಹರಿಯೋ ಜಾಗ ಎಲ್ಲೂ ಅವೈಲಬಲ್ ಇಲ್ಲ ಅಂದರೆ ಒಂದು ದೂರದ ಮರದ ಹತ್ರ ಹೋಗಿ ಮರಗಳ ಕೆಳಗಡೆ ಹಾಕ್ಬಿಡಿ. ಅದು ಅಕ್ಕಿಗಳು ತಿನ್ಕೊಳ್ಳುತ್ತೆ, ಅಕ್ಕಿ ಇರುವೆ ಸಣ್ಣ ಪುಟ್ಟ ಹುಳಗಳು ಅದನ್ನು ತಿನ್ನುತ್ತೆ. ಆವಾಗ ನಿಮಗಿರೋ ಪಿತೃದೋಷ ಅನ್ನೋದು ಕಳ್ಕೊಂಡಂಗೆ ಆಗುತ್ತೆ. ಅಥವಾ ಹರಿಯೋ ನೀರೊಂದಿಗೆ ಈ ಒಂದು ಅಕ್ಕಿಯನ್ನು ಹಾಕಿಬಿಟ್ಟು ಕೈ ಕಾಲು ತೊಳ್ಕೊಂಡು ಆ ಬೌಲ್ನ ತೊಳೆದ್ಬಿಟ್ಟು ಎತ್ಕೊಂಬರ್ಬೋದು. ನೀವು ಆ ಬೌಲ್ನ ಮತ್ತೆ ಯಥಾವಿಧಿ ಬಳಸ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಪಿತೃದೋಷ ಕಳ್ಕೊಂಡು ನಕಾರಾತ್ಮಕ ಶಕ್ತಿ ಹೋಗಿ ಆ ಪಿತೃಗಳು ಅನ್ನೋದು ಶಾಂತಿ ಆಗ್ತಾರೆ. ಈ ರೀತಿ ಮಾಡೋದ್ರಿಂದ ನೀವು ಇವತ್ತಿನ ದಿವಸ ಸಾಯಂಕಾಲ ಮಾಡಬೇಕಿದು 5:30 ಮೇಲೆ ನೀವು ಯಾವಾಗ ಬೇಕಿದ್ರೂ ಮಾಡ್ಬೋದು. ಇದನ್ನು ಅಪ್ ಟು 9 o'clockವರೆಗೂ ಟೈಮ್ ಇದೆ ನಿಮಗೆ. 5:30 ಮೇಲೆ ಮಾಡಿ ಈ ಒಂದು ಸಣ್ಣ ಪ್ರಕ್ರಿಯೆಯನ್ನು. ಸೊ ಮರೀದಿರ ಈ ಒಂದು ಸಣ್ಣ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮಗಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಪಿತೃಗಳ ಆಶೀರ್ವಾದನ ಇವತ್ತಿನ ದಿವಸ ಎಸ್ಪೆಷಲಿ ಮಹಾಲಯ ಅಮಾವಾಸ್ಯೆ ದಿವಸ ನೀವು ಪಡ್ಕೋಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಈ ಒಂದು ಸಣ್ಣ ಪ್ರಕ್ರಿಯೆಯನ್ನು ಇವತ್ತು ಮಾಡ್ಲಿಕ್ಕೆ ಟ್ರೈ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ಜನಕ್ಕೆ ನಮ್ಮ ವೀಡಿಯೋಸ್ನ ಫಾರ್ವರ್ಡ್ ಮಾಡಿ. ಈ ಒಂದು ಸಣ್ಣ ವಿಷಯವನ್ನು ಇವತ್ತು ಮಾಡೋದ್ರಿಂದ ವಿಶೇಷ ರಿಸಲ್ಟ್ ಪಡಿತೀರ. ಸೊ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಮತ್ತೆ ಇನ್ನೊಂದು ವರ್ಷಕ್ಕೆ ಮಹಾಲಯ ಅಮಾವಾಸ್ಯೆ ಬರೋದು, ಹಾಗಾಗಿ ಸ್ಕಿಪ್ ಮಾಡದೆ ಈ ಒಂದು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಟ್ರೈ ಮಾಡಿ, ಪ್ರಯತ್ನ ಮಾಡಿ, ಶುದ್ಧ ಮನಸ್ಸಿಂದ ಮಾಡಿ, ಒಳ್ಳೆಯ ಅನುಕೂಲಕ್ಕೋಸ್ಕರ ಮಾಡೋದಕ್ಕಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.